ನಮಸ್ಕಾರ ರೀ ಎಲ್ಲ ನರ್ಸ್ಗಳಿಗೆ. ಸೊ ನಾಳೆ ನಂದು ವೀಸಾ ಅಪಾಯಿಂಟ್ಮೆಂಟ್ ಐತಿ. ಟ್ರಾವೆಲ್ ಮಾಡತ್ತೀನಿ. ಇವತ್ತು ನೈಟ್ ನಾ 3 ದಿನದ ಬಿಟ್ಟಿನಿ ಜಾಗ ಬಸ್ನಾಗ ಹೊಂಟೀನಿ. ಓಕೆ, ಇವಾಗ ನಾ ರೀಚ್ ಆದ್ನಿ ಕೆಂಪೇಗೌಡ ಬಸ್ ಸ್ಟ್ಯಾಂಡ್, ಮೆಜೆಸ್ಟಿಕ್ ರೀಚ್ ಆದ್ನಿ. ಸೊ ಮೆಜೆಸ್ಟಿಕ್ಕಿಂದ ಸ್ವಲ್ಪ ರೂಮ್ ಇತ್ತು, ಒಂದು ರೂಮಿಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮಸ್ತಾಗಿ ಮೆಟ್ರೋ ಕಡೆ ಹೊಂಟ್ನಿ. ಇದೇ ನೋಡ್ರಿ ನಮ್ಮ ಮೆಟ್ರೋ ಸ್ಟೇಷನಿಂದ ಹೋಗಬೇಕು. ಜಯದೇವ್ ಹಾಸ್ಪಿಟಲ್ ಸ್ಟಾಪ್ ಐತಿ. ಸೊ ಅಲ್ಲಿ ಇಳ್ಕೊಂಡು ಅಲ್ಲೇ ನಂದು ವೀಸಾ ಅಪಾಯಿಂಟ್ಮೆಂಟ್ ಐತಿ. ಓಕೆ, ಸೊ ಇವಾಗ ವೀಸಾ ಅಪಾಯಿಂಟ್ಮೆಂಟ್ ತೊಗೊಂಡಿನಿ. ನಾ ಪ್ರೀಮಿಯಮ್ ಅಪಾಯಿಂಟ್ಮೆಂಟ್ ತೊಗೊಂಡಿನಿ. ಪ್ರೀಮಿಯಮ್ ಅಂದ್ರೆ ನಿಮ್ಗೊಂದು ಸ್ವಲ್ಪ ಕೆಲಸ ಜಲ್ದಿ ಆಕೈತಿ ಅಲ್ಲಿ ಪ್ರೀಮಿಯಮ್ ಒಳಗೆ. ಮತ್ತು ಜಾಸ್ತಿ ವೇಟ್ ಮಾಡೋದು ಇರೋಂಗಿಲ್ಲ. ಒಂದು ಕಸ್ಟಮರಿಗೆ ಒಬ್ಬರು ಸ್ಟಾಫ್ ಇರ್ತಾರೆ. ಸೊ ಈ ಥರ ಅಲೋಕೇಶನ್ ಮಾಡಿರ್ತಾರೆ. ಸೊ ಇಟ್ಸ್ ವೆರಿ ಗುಡ್ ಪ್ರೀಮಿಯಮ್. ಆರ್ಡಿನರಿ ಒಳಗೆ ನೀವು ಕ್ಯೂ ಹಚ್ಚಬೇಕು, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅದು ಇದು, ಜೆರಾಕ್ಸ್ ಇರಲಿಲ್ಲ ಅಂದ್ರೆ ಕಳಿಸ್ತಾರೆ. ಪ್ರೀಮಿಯಮ್ ಒಳಗೆ ನಿಮ್ದು ಫೋಟೋ ಇರಲಿಲ್ಲ ಅಂದ್ರೂ ಅಲ್ಲೇ ತೆಗಿತಾರೆ ಫೋಟೋ, ನೋ ಪ್ರಾಬ್ಲಮ್. ಸೊ ಅದಕ್ಕೆ ಬೆಟರ್ ಟು ಟೇಕ್ ಪ್ರೀಮಿಯಮ್. ಸೊ ಅಪಾಯಿಂಟ್ಮೆಂಟ್ ಎಲ್ಲ ಮುಗೀತು, ಎಲ್ಲ ಚಲೋ ಆಯ್ತು. ಎಸ್, ಒಳಗಡೆ ಹೋದ್ವಿ. ಒಳಗಡೆ ಮಸ್ತಂಗೆಲ್ಲ ಫ್ರೀ ಆಗಿತ್ತು. ಎಲ್ಲ ಫ್ರೀ ಅದನ್ನೆಲ್ಲ ಚಹಾ ಕುಡಿದ್ವಿ, ಬ್ರೆಡ್ ತಿಂದ್ವಿ, ಬಿಸ್ಕಿಟ್ ಇದ್ದು, ಕುರ್ಕುರೆ ಇದ್ದು. ನಾನಂತೂ ಹಸುವಾಗಿದ್ದು ಎಲ್ಲ ಒಂದೊಂದು ಟ್ರೈ ಮಾಡಿನಿ. ಎಲ್ಲ ಮಸ್ತಿದ್ದು. ಪ್ರೀಮಿಯಮ್ದಾಗ ಎಲ್ಲ ಫ್ರೀ ಇರ್ತೈತಿ. ಯಾವ್ದು ಪಕ್ಕ ತೊಗೋಬೋದು ನೀವು ಕಣ್ಮುಚ್ಚಿ. ಓಕೆ, ಇವಾಗ ನಂದು ಅಪಾಯಿಂಟ್ಮೆಂಟ್ ಮುಗೀತು. ಫೈನಲಿ ಏನೂ ಕ್ವೆಶನ್ಸ್ ಅರೈಸ್ ಆಗಲಿಲ್ಲ. ಎಲ್ಲ ನೀಟಾಗಿ ಮುಗೀತು, ಥ್ಯಾಂಕ್ ಗಾಡ್. ಈಗ ವಾಪಸ್ ಹೋಗಬೇಕು, ಮನೆ ಕಡೆ ಹೊಂಟೀವಿ. ಎಲ್ಲ ಅಪಾಯಿಂಟ್ಮೆಂಟ್ ಮುಗ್ದೈತಿ. ಭಾಳ ಮಾಡಿ ಒಂದು 15ರಿಂದ 20 ದಿನ ತಗೋದೈತಿ ಅಂತ ಅನ್ನಿಸ್ತೈತಿ. ಪ್ರೀಮಿಯಮ್ ಇದ್ದದಕ್ಕೆ ಮೇ ಬಿ ಜಲ್ದಿ ಬಂದ್ರೂ ಬರೋದು ಪ್ರೊಸೆಸ್ ಆಗುತ್ತೆ. ಲೆಟ್ಸ್ ಸಿ. ಇವಾಗಂತೂ ಮನೆಗೆ ಹೋಗ್ತೀವಿ. ಎಲ್ಲರೂ ವಿಶ್ ಮಾಡಿರಿ ಜಲ್ದಿ ವೀಸಾ ಬರ್ಲತ್ತೀರಿ ಅಂದ. ಥ್ಯಾಂಕ್ ಯು, ಬಾಯ್.